ದೇಶವನ್ನು ಪೋಲಿಯೋ ಮುಕ್ತಗೊಳಿಸುವ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ 5 ವರ್ಷದ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿದರು. ಪಲ್ಸ್ ಪೋಲಿಯೋ ಅಭಿಯಾನವನ್ನು ನಮ್ಮ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದು ಏನು ಇವತ್ತು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾನೆ. ಪೋಲಿಯೋ ಮುಕ್ತ ಭಾರತ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅದರ ಅಭಿಯಾನಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಉಳ್ಳವರು ಅನೇಕರು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ಹಾಕಿಸ್ಕೊಂಡು ಮಕ್ಕಳನ್ನು ಜೀವವನ್ನು ಬದುಕಿಸುವಂಥದ್ದಾಗುತ್ತೆ. ಆದರೆ ಅನೇಕ ಬಡ ಮಕ್ಕಳಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ ಈ ರೀತಿಯಾದಂಥ ಸೌಲಭ್ಯಗಳು ಸಿಗಬೇಕನ್ನೋ ಕಾರಣಕ್ಕಾಗಿ ಸರ್ಕಾರಗಳು ನಿರಂತರವಾಗಿ ಅಭಿಯಾನವನ್ನು ನಡೆಸ್ಕೊಂಡು ಬಂದಿದ್ದು. ಅದರ ಜೊತೆ ಅನೇಕ NGOಗಳು ಕೂಡ ಇದಕ್ಕೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾವೆ. ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸ್ತೇನೆ. ಅದರ ಜೊತೆಗೆ ಇವತ್ತು ಇಲ್ಲಿ ನಮ್ಮ ವೈದ್ಯಾಧಿಕಾರಿಗಳಾಗಿದ್ದಂಥ ಶ್ರೀಧರ್ ದಂಡಪ್ಪನವರು ಕೂಡ ಹೇಳಿದ್ದಾರೆ, ಬಸ್ ಸ್ಟ್ಯಾಂಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಜನನಿಬಿಡ ಪ್ರದೇಶಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿನೂ ಹೋಗಿ ಅಲ್ಲಿಂದ ಮಕ್ಕಳನ್ನು ಗುರುತಿಸಿ ಅವರಿಗೆ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕುವ ಮುಖಾಂತರ ಭಾರತ ಪೋಲಿಯೋ ಮುಕ್ತ ಆಗಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ಏನಿತ್ತು ಆ ಹೋರಾಟಕ್ಕೆ ಇವತ್ತೊಂದು ಯಶಸ್ಸು ಸಿಕ್ಕಿದೆ. ಇವತ್ತು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲೊಂದು ಇಲ್ಲೊಂದು ಕೇಸ್ಗಳು ಬರ್ತಾವೆ ಅನ್ನೋ ಕಾರಣಕ್ಕಾಗಿ ಅದು ಮುಂದಿನ ದಿನಮಾನಗಳಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಅಭಿಯಾನ ತೆಗೆದುಕೊಂಡಿದ್ದಾರೆ. ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂಥದ್ದಾಗಬೇಕು. ತಾಯಿಯಂದರಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ, ನಾಗರಿಕರು ಕೂಡ ಇವತ್ತು ನಾವು ಹಾಕ್ತೇವೆ ಇಲ್ಲಿ ಪೋಲಿಯೋ ಲಸಿಕೆಗಳೇನು ಕೊಡ್ತಾರೆ, ಆದರೆ ಇದಕ್ಕೆ ಅವೇರ್ನೆಸ್ ಮೂಡುವಂಥ ಕಾರ್ಯಕ್ರಮನೂ ಆಗಬೇಕು ಅನ್ನೋಂಥ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ತಾಯಂದಿರು, ಎಲ್ಲ ನಾಗರಿಕರು ಕೂಡ ಇದರಲ್ಲಿ ಪಾಲ್ಗೊಳ್ಳುವ ಮುಖಾಂತರ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಆಸ್ಪತ್ರೆಗಳಲ್ಲಾಗಲಿ ಅಥವಾ ಮನೆಗೂ ಕೂಡ ವೈದ್ಯರು ಬಂದು ಅಲ್ಲಿ ನರ್ಸ್ಗಳು ಬಂದು ಹಾಕುವಂಥದ್ದಾಗುತ್ತೆ. 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕಿಸುವ ಮುಖಾಂತರ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಏನೋ ಒಂದು ದೊಡ್ಡ ಹೋರಾಟ ನಡೆದಿದೆ. ತಾವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ನಗರದ ಚಿಡ್ಕುಪ್ಪೆ ಆಸ್ಪತ್ರೆಯಲ್ಲಿ ನಡೆದ ಪೋಲಿಯೋ ಲಸಿಕೆ ಹಾಕುವ ಅಭಿಯಾನದಲ್ಲಿ ಶಾಸಕರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ವೀಣಾ ಭರದ್ವಾಡ್, ಪಾಲಿಕೆ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ, ಪಾಲಿಕೆ ಮುಖ್ಯ ಆರೋಗ್ಯಾಧಿಕಾರಿ ಶ್ರೀಧರ್ ದಂಡಪ್ಪನವರ ಸಾಥ್ ಕೊಟ್ಟರು. ಇಂದಿನಿಂದ 5 ದಿನಗಳ ನಡೆಯುವ ಈ ಅಭಿಯಾನ ಹುಬ್ಬಳ್ಳಿ ಧಾರವಾಡದ 1.25 ಲಕ್ಷ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಗುರಿ ಹೊಂದಲಾಗಿದೆ. ಈ ಮೂಲಕ 100ರಷ್ಟು ಗುರಿ ಸಾಧಿಸುವ ಉದ್ದೇಶ ಹೊಂದಲಾಗಿದೆ. ಇದಕ್ಕಾಗಿ ಮಹಾನಗರ ಪಾಲಿಕೆಯಿಂದ 1700 ಸಿಬ್ಬಂದಿ ನೇಮಕ ಮಾಡಲಾಗಿದೆ. 361 ಫಿಕ್ಸ್ ಬೂತ್, 49 ಮೊಬೈಲ್ ಬೂತ್, 69 ಟ್ರಾನ್ಸ್ನೆಟ್ ಬೂತ್, 8000 ವ್ಯಾಕ್ಸಿನ್ ವೈಲ್ ಸಿದ್ದತೆ ಮಾಡಲಾಗಿದೆ ಎಂದು ಮಹಾನಗರ ಪಾಲಿಕೆ ವೈದ್ಯಾಧಿಕಾರಿ ಡಾ ಶ್ರೀಧರ್ ದಂಡಪ್ಪನವರು ಮಾಹಿತಿ ನೀಡಿದರು. ಈಗ ಸಾರ್ವತ್ರಿಕ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ವರ್ಷದಂತೆ ಈ ವರ್ಷ ಕೂಡ ಹಮ್ಮಿಕೊಳ್ಳಲಾಗಿದೆ. ನಡುವೆ ಕೋವಿಡ್ ಬಂದಿದ್ದಕ್ಕೆ 1 ವರ್ಷ ಅಲ್ಲಿ ಸ್ಟಾಪ್ ಮಾಡಿದ್ದೀವಿ. ಈಗ ನಮ್ಮಲ್ಲಿ 1,25,000 ಜನಕ್ಕೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. 4 ದಿವಸಗಳ ಕಾರ್ಯಕ್ರಮ ಇದು. ಒಂದು ಇವತ್ತು ಬೂತ್ ಡೇ, ಆಮೇಲೆ 3 ದಿವಸ ಮನೆಗೆ ತೆರಳಿ ನಮ್ಮ ಸ್ಟಾಫ್ಗಳು ವ್ಯಾಕ್ಸಿನೇಷನ್ ಮಾಡ್ತಾರೆ. ಇದೊಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮೋಸ್ಟ್ ಸಕ್ಸಸ್ಫುಲ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇನ್ ಇಂಡಿಯಾ. ಇದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡೋದ್ರಿಂದ ಆ್ಯಕ್ಚುಲಿ ನಮ್ಮಲ್ಲಿ ಪಲ್ಸ್ ಪೋಲಿಯೋ ಆಲ್ಮೋಸ್ಟ್ ಇರಾಡಿಕೇಟ್ ಆದಂಗೆ ಇದೆ. ಲಾಸ್ಟ್ ಕೇಸ್ ನಮ್ಮಲ್ಲಿ 2011ರಲ್ಲಿ ಕಂಡು ಬಂದಿತ್ತು ಭಾರತ ದೇಶದಲ್ಲಿ, 2007ರಲ್ಲಿ ಕರ್ನಾಟಕದಲ್ಲಿ ಕಂಡು ಬಂದಿತ್ತು. ಈಗ ಇಷ್ಟು ವರ್ಷ ನಮಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಏನು ನಾವು ಯಶಸ್ವಿ ಅನುಷ್ಠಾನ ಮಾಡ್ತಾಯಿದ್ದೇವೆ, ಇದರಿಂದ ನಾವು ಪೋಲಿಯೋ ರೋಗನ ನಿವಾರಣೆ ಮಾಡೋಕ್ಕೆ ನಮ್ಮಲ್ಲಿ ಹೆಲ್ಪ್ ಆಗಿದೆ. ಇದರಲ್ಲಿ ಸುಮಾರಾಗಿ ಅರೌಂಡ್ 1700 ಜನ ನಮ್ಮ ಹೆಲ್ತ್ ಸ್ಟಾಫ್ಗಳು ಕೆಲಸ ಮಾಡ್ತಿದ್ದಾವೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಅಷ್ಟೇ ಡಿಸ್ಟ್ರಿಕ್ಟಲ್ಲಿ ಇನ್ನೂ 1,000 ಜನ ಹೆಚ್ಚಿಗೆ ಕೆಲಸ ಮಾಡ್ತಾಯಿದ್ದಾರೆ. ಈ 1700 ಜನ ರಾತ್ರಿ ಹಗಲು ಬಿಸಿಲಿನಲ್ಲಿ ಹೋಗಿ ಮಕ್ಕಳಿಗೆ ಎಲ್ಲೆಲ್ಲಿ ಅವೈಲೇಬಲ್ ಇದ್ದಾರೆ 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಲಸಿಕೆಯನ್ನು ಹಾಕ್ತಾರೆ. 1,25,000 ಜನ ಮಕ್ಕಳಿಗೆ ಲಸಿಕೆ ಹಾಕುವುದು ಸಣ್ಣ ಕೆಲಸ ಅಲ್ಲ. ಅದು ಆ್ಯಕ್ಚುಲಿ ಅವರಿಗೆ ಯಾವುದೇ ಬೇರ್ ಮಿನಿಮಮ್ ಇದನ್ನು ಫೆಸಿಲಿಟೀಸ್ ಆಲ್ಸೋ ದೇ ಆರ್ ಗೋಯಿಂಗ್ ಆ್ಯಂಡ್ ವ್ಯಾಕ್ಸಿನೇಟಿಂಗ್ ದ ಪೀಪಲ್. ನಮ್ಮಲ್ಲಿ ಟೋಟಲಿ 361 ಫಿಕ್ಸ್ ಬೂತ್ ಇಟ್ಟಿದ್ದೀವಿ ಹಾಗೂ 49 ಮೊಬೈಲ್ ಬೂತ್ ಮತ್ತು 67 ಟ್ರಾನ್ಸಿಟ್ ಬೂತ್ಗಳನ್ನು ಇಟ್ಟಿದ್ದೀವಿ.
ಅರೌಂಡ್ 8,000 ವ್ಯಾಕ್ಸಿನ್ ವಾಯಿಲ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಹಾಗೂ ಇಲ್ಲಿವರೆಗೂ ಬೆಳಗ್ಗೆ 7 ಗಂಟೆ ನಂತರ ಎಲ್ಲ ಕಡೆಯೂ ಪಲ್ಸ್ ಬಹುತ್ ಸ್ಟಾರ್ಟ್ ಆಗಿದ್ದಾವೆ. ಜನರಲ್ಲಿ ಇದನ್ನು ಕೂಡ ಪ್ರೊಪಗಂಡ ಕೂಡ ಮಾಡಿದ್ದೇವೆ, ಚೆನ್ನಾಗಿ ಬಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಡ್ರಿ ಅಂತೇಳಿ. ನಮ್ಮ ಆಶಾ ಕಾರ್ಯಕರ್ತರು ಹಾಗೂ ನಮ್ಮ ಮಹಾನಗರ ಪಾಲಿಕೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮತ್ತು ಜೋನಲ್ ಅಸಿಸ್ಟೆಂಟ್ ಕಮಿಷನರ್ ಎಲ್ಲರೂ ಮಕ್ಕಳಿಗೆ ಮೊಬಿಲೈಸ್ ಮಾಡ್ತಾ ಇದ್ದಾರೆ. ನಂಗೆ ಅನಿಸುತ್ತೆ ಇವತ್ತೇ ನಾವು ಅರೌಂಡ್ 90% ಆ್ಯಕ್ಚುಲಿ ಅಚೀವ್ ಮಾಡ್ತೀವಿ ಅಂತ ಅನಿಸುತ್ತೆ. 5 ಗಂಟೆವರೆಗೆ 4 ದಿವಸ ಕಾರ್ಯಕ್ರಮ ಇದು. ಇವತ್ತು ಬೂತ್ ಡೇ, ಇನ್ನು 3 ದಿವಸ ಮನೆ ತೆರಳಿ ವ್ಯಾಕ್ಸಿನೇಷನ್ ಮಾಡ್ತೀವಿ.